ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ನ ಹರಿದವರ ವಿರುದ್ಧ ದೂರು ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಚಾಮರಾಜನಗರದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಲಾಗಿತ್ತು. ಏನಲ್ಲಿ ಫ್ಲೆಕ್ಸ್ಗಳನ್ನು ಬ್ಯಾನರ್ಗಳನ್ನು ಹಾಕಿದ್ರು, ಅದನ್ನು ಹರಿದು ವಿಕೃತಿಯನ್ನು ಮೆರೆದಿದ್ದು ಕೆಲ ಪೋರ್ಟರ್. ಫ್ಲೆಕ್ಸ್ ಹರಿದು ವಿಕೃತಿಯನ್ನು ಮೆರೆದಂತಹ ಒಂದು ಕಿಡಿಗೇಡಿಗಳ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಸಂವಿಧಾನ ಶಿಲ್ಪಿಗೆ ಮಾಡಬಾರದಂಥ ಒಂದು ಅವಮಾನವನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ಅವರನ್ನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಫ್ಲೆಕ್ಸ್ ಹರಿದಿದ್ದಲ್ಲದೆ ಬುದ್ಧನ ವಿಗ್ರಹವನ್ನು ಕೂಡ ಧ್ವಂಸಗೊಳಿಸಿದ್ರು. ಚಾಮರಾಜನಗರದಲ್ಲಿ ಅಳವಡಿಕೆ ಮಾಡಿದಂತಹ ಒಂದು ಫ್ಲೆಕ್ಸ್ ಬ್ಯಾನರ್ಗಳೇನಿತ್ತು, ಆ ಒಂದು ವಿಚಾರವಾಗಿ ಅವರಿಗೆ ಯಾಕೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಹರಿದು ಹಾಕಿದ್ರು. ವಿಗ್ರಹವನ್ನು ಕೂಡ ಹೊಡೆದಿದ್ದು, ಬುದ್ಧನ ವಿಗ್ರಹ. ಈ ಒಂದು ವಿಚಾರವಾಗಿ ದೂರು ದಾಖಲಾಗಿದ್ದು ಒಂದು ಆರೋಪಿಗಳಿದ್ದಾರೆ. ಅವರ ಹುಡುಕಾಟದಲ್ಲಿ ಪೊಲೀಸರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಾಮರಾಜನಗರದಲ್ಲಿ ಏನು ಫ್ಲೆಕ್ಸನ್ನು ಹರಿದು ವಿಕೃತಿಯನ್ನು ಮೆರೆದಿದ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಅಥವಾ ಫೋಟೋಕ್ಕೆ ಏನು ಬ್ಯಾನರ್ ಹಾಕಿದ್ರು, ಅದನ್ನು ಮುಖವನ್ನು ಮಾತ್ರ ಹರಿದು ಮತ್ತು ಬುದ್ಧನ ವಿಗ್ರಹವನ್ನು ಹೊಡೆದು ಹಾಕಿದ್ರು. ಆ ಒಂದು ವಿಚಾರವಾಗಿ ಯಾರು ಇವರು ಈ ಒಂದು ಕೆಲಸವನ್ನು ಮಾಡಿದ್ದು, ಅವರ ವಿರುದ್ಧವಾಗಿ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಪೊಲೀಸರಿಗೆ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಅಲ್ಲಿನ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಸಂಘಗಳೇನಿದೆ ಅವರು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರು ಧ್ವಂಸಗೊಳಿಸಿದ್ದಾರೆ ಈ ಒಂದು ಫ್ಲೆಕ್ಸ್ಗಳನ್ನು, ನಿಜಕ್ಕೂ ಕೂಡ ಅವರನ್ನು ಬಿಡಬಾರ್ದು. ಯಾರು ಅಪರಾಧಿಗಳಿದ್ದಾರೆ, ಆರೋಪಿಗಳಿದ್ದಾರೆ, ಅವರನ್ನ ಬಂಧಿಸಿ ಅಂತ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ಅವರನ್ನು ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ. ಯಾರು ಈ ಒಂದು ವಿಕೃತಿಯನ್ನು ಮೆರೆದಿದ್ದಾರೆ ಅವರನ್ನು ನಿಜಕ್ಕೂ ಕೂಡ ಬಿಡಬಾರ್ದು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಈ ರೀತಿಯಾದಂತಹ ಒಂದು ಯಾಕೆ ಈ ರೀತಿಯಾದಂತಹ ಒಂದು ಅವಮಾನ ಮಾಡ್ತಾ ಇದ್ದಾರೆ, ಇವರ ಉದ್ದೇಶ ಏನು, ಯಾರು ಮಾಡೋಕ್ಕೆ ಹೇಳಿದ್ದಾರೆ, ಇವರ ಹಿಂದೆ ಯಾರಿದ್ದಾರೆ, ಏನು ಎತ್ತ ಅಂತ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರವಾಗಿ ಯಾರೇ ಇದ್ದರೂ ಸರಿ ಅವರ ಮೇಲೆ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು. ಅಂಬೇಡ್ಕರ್ಗೆ ಈ ರೀತಿ ಅವಮಾನ ಮಾಡಿರುವಂಥ ಮತ್ತು ಬುದ್ಧನ ವಿಗ್ರಹಕ್ಕೆ ಏನು ಈ ರೀತಿಯಾಗಿ ಅವಮಾನವನ್ನು ಮಾಡಿದ್ದಾರೆ, ನಿಜಕ್ಕೂ ಕೂಡ ಅದು ಯಾರೇ ಕಿಡಿಗೇಡಿಗಳಿದ್ದರೂ ಕೂಡ ಅವರನ್ನು ಕಾನೂನು ರೀತಿಯಲ್ಲಿ ಬಂಧಿಸಬೇಕು, ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಅಂಬೇಡ್ಕರ್ ವಿಚಾರವಾಗಿ ಪದೇ ಪದೇ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ಚಾಮರಾಜನಗರದಲ್ಲಿ ಆಗಿರುವಂತಹ ಈ ಒಂದು ಘಟನೆ ಏನಿದೆ ನಿಜಕ್ಕೂ ಕೂಡ ಇಡೀ ದಲಿತ ಸಮುದಾಯದವರಿಗೆ ನೋವನ್ನು ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಫ್ಲೆಕ್ಸನ್ನು ಹರಿದಿದ್ದಾರೆ, ಯಾರು ಆ ಒಂದು ವಿಗ್ರಹವನ್ನು ಯಾರು ಇದು ಮಾಡಿದ್ದಾರೆ, ಆ ಒಂದು ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನ ಹಿಡಿಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.